ಈ ದೇಶಕ್ಕೆ ಬೇಕಾಗಿರೋದು ದೀಪಕ್ ಕಶ್ಯಪ್ರಂತಹ ಯುವಕರ ಅಥವಾ ಧರ್ಮ ರಕ್ಷಣೆ ಹೆಸರಿನಲ್ಲಿ ಅಮಾಯಕರ ಮೇಲೆ ದಾಳಿ ಮಾಡುವಂತ ಬಜರಂಗ್ ದಳದವರ? ಈ ದೇಶದಲ್ಲಿ ಸಂವಿಧಾನದ ಪ್ರಕಾರ ಹಾಗೆ ಮಾನವೀಯತೆಯಿಂದ ನಡೆದುಕೊಳ್ಳೋದು ಒಬ್ಬನ ಜೀವಕ್ಕೆ ಬೆದರಿಕೆ ತಂದೊಡ್ಡುವಂತ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದು ಯಾರು? ಗಲಾಟೆ ಮಾಡಬೇಡಿ, ಅವ್ರ ಪಾಡಿಗೆ ವ್ಯಾಪಾರ ಮಾಡೋದಕ್ಕೆ ಬಿಡಿ ಅಂತ ಹೇಳಿದವರು ಈಗ ನನಗೆ ರಕ್ಷಣೆ ಬೇಕಾಗಿದೆ ಅಂತ ಅಂಗಲಾಚುವಂತ ಸನ್ನಿವೇಶವನ್ನ ಇಲ್ಲಿ ಸೃಷ್ಟಿ ಮಾಡಿದವ್ರು ಯಾರು? ಧರ್ಮದ ಹೆಸರಲ್ಲಿ ತೊಂದರೆ ಕೊಡಬೇಡಿ, ಹಿಂಸೆಗೆ ಇಳಿಬೇಡಿ ಅನ್ನೋದು ಹೇಳೋದು ಯಾವಾಗ ಇಲ್ಲಿ ಸಮಾಜ ವಿರೋಧಿ ಚಟುವಟಿಕೆಯಾಗಿ ಬದಲಾಯಿತು? ಉತ್ತರಾಖಂಡ ಸರ್ಕಾರ ಯಾಕೆ ಬಜರಂಗ್ ದಳದಂಥ ಮತಾಂಧ ಸಂಘಟನೆಗಳನ್ನು ಪ್ರೋತ್ಸಾಹಿಸಿ ಬೆಳೆಸ್ತಾ ಇದೆ ಹಾಗೂ ಸೌಹಾರ್ದ ಪ್ರಿಯರಿಗೆ ಬೆದರಿಕೆ ಹಾಕುವಂಥ ವಾತಾವರಣವನ್ನು ಸೃಷ್ಟಿ ಮಾಡಿದೆ? ಉತ್ತರಾಖಂಡದ ಕೋಟ್ದ್ವಾರದಲ್ಲಿನ ಪಟೇಲ್ ಮಾರ್ಗ್ ಮಾರುಕಟ್ಟೆಯಲ್ಲಿ ಒಂದು ಅಂಗಡಿ ಇದೆ. ಬಾಬಾ ಸ್ಕೂಲ್ ಡ್ರೆಸ್ ಮತ್ತೆ ಮ್ಯಾಚಿಂಗ್ ಸೆಂಟರ್ ಅನ್ನುವಂಥ ಹೆಸರಿನ ಆ ಅಂಗಡಿಯನ್ನ 70 ವರ್ಷದ ಮುಸ್ಲಿಂ ವ್ಯಕ್ತಿಯೊಬ್ಬರು ನಡೆಸ್ತಾ ಇದ್ದಾರೆ. 30 ವರ್ಷಗಳಿಂದ ಇರುವಂತಹ ಈ ಅಂಗಡಿಯ ಹೆಸರಿನ ಬಗ್ಗೆ ಬಜರಂಗ್ ದಳದ ಮಂದಿ ಈಗ ಆಕ್ಷೇಪವನ್ನು ಎತ್ತಿದ್ದಾರೆ. ವ್ಯಾಪಾರಿಯ ಹೆಸರು ವಕೀಲ್ ಅಹಮದ್ ಅನ್ನೋದೇ ಅವ್ರ ಅಸನೆ ಕಾರಣ. ಈಗ ಅಂಗಡಿಗೆ ಬಾಬಾ ಅಂತ ಹೆಸರಿಟ್ಟಿರೋದು ಬಜರಂಗ್ ದಳಕ್ಕೆ ಇಷ್ಟ ಆಗಲಿಲ್ಲ. ಅಂಗಡಿಯ ಹೆಸರನ್ನ ಬದಲಾಯಿಸೋದಿಕ್ಕೆ ವಕೀಲ ಅಹಮದ್ ಅವ್ರ ಮೇಲೆ ಒತ್ತಡವನ್ನ ಹೇರಲಾಯಿತು. ಹೆಚ್ಚಿನ ವಿವಾದ ಹೇಳುವಂತಾಗೋದು ಬೇಡ ಅಂತ ಆ ವ್ಯಾಪಾರಿಯು ಕೂಡ ಹೆಸರನ್ನ ಬದಲಾಯಿಸೋದಕ್ಕೆ ಒಪ್ಕೊಂಡ್ರು. ಹಾಗೆ ಈ ಸಂದರ್ಭದಲ್ಲಿ ಜಿಮ್ ತರಬೇತುದಾರರಾದಂಥ ದೀಪಕ್ ಕುಮಾರ್ ಕಶ್ಯಪ್ ಅನ್ನುವಂಥ ಯುವಕ ಆ ವೃದ್ಧ ವ್ಯಾಪಾರಿಯ ಪರವಾಗಿ ನಿಂತ್ಕೊಳ್ತಾರೆ. ಸಂಘ ಪರಿವಾರದವರು ನಿನ್ನ ಹೆಸರೇನು ಅಂತ ಕೇಳಿದಾಗ ಮೊಹಮ್ಮದ್ ದೀಪಕ್ ಕುಮಾರ್ ಅಂತ ದೀಪಕ್ ಉತ್ತರವನ್ನ ಕೊಡ್ತಾರೆ. ಈ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ. नहीं बाबा यहाँ पे सिद्धबली एक ही बाबा है, वो है सिद्धबली बाबा। और जितने वो खुले ये बाबा सिद्धबली शूज वगैरह क्या है? वो सब हिंदू की दुकान है। मुसलमान क्या हो गया? मुसलमान नहीं भैया बात सुनो है ना, बाबा क्या है? क्या पहचान अपने पहचान से कीजिए आप। ये तुम्हारी पहचान है क्या? ये बाबा हमारी पहचान है। क्या पहचान है? हमारी पहचान है भाई, आप से क्या उनकी दुकान? नहीं पहले बात एक बात सुनिए, बात हो चुकी है। पहले बात हो चुकी है, उनके पास पहले चेंज कर देंगे। क्या बात होगी? चेंज कर देंगे। बोला था इन्होंने, बोला था नाम चेंज करने के लिए। कल ये कोर्टवार छोड़ने के लिए बोले नहीं, कोई नहीं छोड़ सकता है। किसने कैसे कोर्टवार छोड़ने के लिए? मर्जी का कोई नहीं एग्री मैं आराम से कर रहा हूँ भाई, बात सुन ले, आराम से कर रहा हूँ। बात कर रहे हैं, चेंज करेगा भाई? एक मिनट भाई, चेंज करेगा तू नाम? कहा था ऊपर नाम लिखने का, नाम लिखने ने कहा था कि मत लिख देना। तूने कब से लिख रखा नाम? मैं तो बाबा तो 30 साल पुरानी दुकान है ना, तो ठीक है। आपका नाम क्या भैया? अपना नाम? मेरा नाम मोहम्मद दीपक है भाई। मोहम्मद दीपक है आपका नाम? ठीक है। ಕೋಮು ಸಂಘರ್ಷದ ಪ್ರಯೋಗಾಲಯದಂತಾಗಿರುವಂತಹ ಉತ್ತರಾಖಂಡದಲ್ಲಿ ಸಂಘ ಪರಿವಾರದ ಜನಕ್ಕೆ ಇಷ್ಟು ಸಾಕಾಯ್ತು ನೋಡಿ. ಇದ್ದಕ್ಕಿದ್ದ ಹಾಗೆ ಆ ಮಂದಿ ದೀಪಕ್ ವಿರುದ್ಧ ತಿರುಗಿಬಿದ್ರು. ಬಜರಂಗ ದಳದ ಕಾರ್ಯಕರ್ತರ ಗುಂಪು ವಕೀಲ್ ಅಹಮದ್ ಅವರ ಪರವಾಗಿ ನಿಂತಿದ್ದಂತಹ ದೀಪಕ್ ವಿರುದ್ಧ ಪ್ರತಿಭಟಿಸೋದಕ್ಕೆ ಬಂದುಬಿಟ್ರು. ಬಜರಂಗ ದಳಕ್ಕೆ ಸೇರಿದಂತಹ ಡೆಹ್ರಾಡೂನ್, ರಿಷಿಕೇಶ್ ಮತ್ತೆ ಹರಿದ್ವಾರದ 150 ಮಂದಿ ಕೋಟ್ದ್ವಾರದಲ್ಲಿ ಸೇರಿ ಪ್ರತಿಭಟನೆಯನ್ನ ನಡೆಸ್ತಾರೆ. ಇದರಿಂದಾಗಿ ಸ್ಥಳದಲ್ಲಿ ಉದ್ವಿಗ್ನತೆ ಉಂಟಾಗಿತ್ತು. ದೀಪಕ್ ಅವರನ್ನ ದೇಶದ್ರೋಹಿ ಅಂತ ಹೇಳಲಾಯಿತು. ಮುಸ್ಲಿಮರ ವಿರುದ್ಧ ಘೋಷಣೆಗಳನ್ನ ಕೂಗ್ಲಾಯಿತು. ಪೊಲೀಸರು ಕೂಡ ಅವ್ರ ಕಡೆಗೇನೆ ನಿಂತಿದ್ರು ಅನ್ನೋದು ಸ್ಪಷ್ಟ ಆಯಿತು. ಮುಸ್ಲಿಂ ವ್ಯಾಪಾರಿಯ ಪರ ನಿಂತಿದ್ದಂಥ ದೀಪಕ್ ಈಗ ತನ್ನ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿಕೊಂಡು ಭದ್ರತೆಯನ್ನ ಕೇಳ್ತಾ ಇದ್ದಾರೆ. ದೀಪಕ್ ಕಶ್ಯಪ ಕಳೆದ ಕೆಲ ದಿನಗಳಿಂದ ಸಾಮಾಜಿಕ ಮಾಧ್ಯಮದಲ್ಲಿ ತನ್ನನ್ನ ಮೊಹಮ್ಮದ್ ದೀಪಕ್ ಅಂತ ಕರೆದುಕೊಳ್ತಾ ಇದ್ದಾರೆ. ಉತ್ತರಾಖಂಡದಲ್ಲಿ ಇದು ಮೊದಲನೇ ವಿವಾದ ಅಲ್ಲ. ಮತ್ತೆ ಈಗ ರಾಜ್ಯದ ರಾಜಕೀಯವನ್ನ ನೋಡಿದ್ರೆ ಇದು ಕೊನೆಯದು ಕೂಡ ಆಗಿರೋದಿಲ್ಲ. ವೈರಲ್ ಆಗಿರುವಂತಹ ಆ ವಿಡಿಯೋದಲ್ಲಿ ಮುಸ್ಲಿಂ ವ್ಯಾಪಾರಿಯನ್ನ ಬಾಬಾ ಅನ್ನುವಂಥ ಹೆಸರನ್ನ ಯಾಕೆ ಇಡಲಾಗಿದೆ ಅಂತ ಬಜರಂಗ್ ದಳದವರು ಕೇಳಿದ್ದಾರೆ. ಕೋಟ್ದ್ವಾರದಲ್ಲಿ ಸಿದ್ಧ ಪೀಠ ಇದೆ. ಇದನ್ನ ಸ್ಥಳೀಯರು ಬಾಬಾ ಅಂತಾನೆ ಕರೀತಾರೆ. ಈ ಹೆಸರನ್ನ ಅಂಗಡಿಗೆ ಆ ಮುಸ್ಲಿಂ ವ್ಯಾಪಾರಿ ಇಟ್ಟಿರೋದಕ್ಕೆ ಬಜರಂಗ್ ದಳದವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಆಗ ಮಧ್ಯಪ್ರವೇಶ ಮಾಡಿದಂಥ ಈ ದೀಪಕ್ 30 ವರ್ಷಗಳಿಂದ ಅದೇ ಹೆಸರಿರುವಾಗ ಈಗ ಯಾಕೆ ಹೆಸರು ಬದಲಿಸಬೇಕು ಅಂತ ಕೇಳ್ತಾರೆ. ಮುಸ್ಲಿಂ ವ್ಯಾಪಾರಿಯು ಕೂಡ ಅದನ್ನೇ ಹೇಳಿದ್ರು. GSTಯಲ್ಲೂ ಕೂಡ ಅದೇ ಹೆಸರಿದೆ, ನಾನು ಅದನ್ನ ಹೇಗೆ ಬದಲಾಯಿಸಲಿ ಅನ್ನೋದು ಅವ್ರ ಪ್ರಶ್ನೆ ಆಗಿತ್ತು. ಆ ಮುಸ್ಲಿಂ ವ್ಯಾಪಾರಿಯ ಪರವಾಗಿ ಬಂದು ಪ್ರಶ್ನೆ ಎತ್ತಿದಂಥ ವ್ಯಕ್ತಿಯ ಕಡೆಗೆ ತಿರುಗದಂಥ ಆ ಗುಂಪು ಹೆಸರು ಏನು ಅಂತ ಆತನನ್ನ ಕೇಳುತ್ತೆ. ಅದಕ್ಕೆ ದೀಪಕ್ ಕಶ್ಯಪ್ ಅವರು ತನ್ನ ಹೆಸರು ಮೊಹಮ್ಮದ್ ದೀಪಕ್ ಅಂತ ಹೇಳ್ತಾರೆ. ಬಾಬಾ ಕಲೆಕ್ಷನ್ ಅನ್ನುವಂಥ ಅಂಗಡಿ 30 ವರ್ಷಗಳಿಂದ ಇಲ್ಲೇ ಇದೆ, ಯಾವುದೇ ಸಮಸ್ಯೆ ಆಗಿಲ್ಲ. ಆದರೆ ಈಗ ಯಾಕೆ ಇದ್ದಕ್ಕಿದ್ದ ಹಾಗೆ ಈ ಗದ್ದಲವನ್ನು ಎಬ್ಬಿಸಲಾಗಿದೆ? ಅದಕ್ಕಾಗಿ ನಾನು ಆ ಒಂದು ವ್ಯಾಪಾರಿಯನ್ನ ಬೆಂಬಲಿಸಿ ಮಾತಾಡಿದೆ. ಆದರೆ ಈಗ ನನ್ನನ್ನು ಗುರಿಯಾಗಿಸಲಾಗ್ತಾ ಇದೆ ಅಂತ ದೀಪಕ್ ಕಶ್ಯಪ್ ಅವರು ಹೇಳಿದ್ದಾರೆ. ದೀಪಕ್ ಕೋಟ್ದ್ವಾರದಲ್ಲಿ ಜಿಮ್ ತರಬೇತುದಾರರಾಗಿದ್ದಾರೆ. ಅವರೀಗ ಮುಸ್ಲಿಂ ವ್ಯಾಪಾರಿಯ ಪರವಾಗಿ ನಿಂತು ಮಾತಾಡಿದಾಗ
ಜನರು ಅವ್ರ ಧೈರ್ಯವನ್ನು ಹೊಗಳಿದ್ರು. ನಾನು ಹಿಂದೂ ಅಲ್ಲ, ಮುಸ್ಲಿಂ ಅಲ್ಲ, ಸಿಖ್ ಅಲ್ಲ, ಕ್ರಿಶ್ಚಿಯನ್ ಅಲ್ಲ, ಮೊದಲನೇದಾಗಿ ನಾನು ಮನುಷ್ಯ. ಯಾಕಂದರೆ ಸಾವಿನ ನಂತರ ನಾನು ದೇವರಿಗೆ, ಮಾನವೀಯತೆಗೆ ಉತ್ತರವನ್ನು ನೀಡಬೇಕಾಗತ್ತೆ, ಯಾವುದೇ ಧರ್ಮಕ್ಕೆ ಅಲ್ಲ ಅಂತ ತಮ್ಮ ವಿಡಿಯೋದಲ್ಲಿ ಅವ್ರು ಹೇಳಿದ್ದಾರೆ. ಹಿಂದೂ ಮುಸ್ಲಿಂ ಅನ್ನೋ ಹೆಸರಿನಲ್ಲಿ ಒಬ್ಬ ವ್ಯಕ್ತಿಯನ್ನು ಗುರಿ ಮಾಡೋದು ತಪ್ಪು ಅಂತ ಹೇಳಿದ್ದಾರೆ. ಹಿಂದೂ ಅಥವಾ ಮುಸ್ಲಿಮೇ ಆಗಿರಲಿ, ಇಂಥದ್ದು ಆಗಬಾರ್ದು ಅಂತ ಹೇಳಿದ್ದಾರೆ. ದೇಶಕ್ಕೆ ಬೇಕಾಗಿರೋದು ಪ್ರೀತಿ, ವಾತ್ಸಲ್ಯ, ದ್ವೇಷ ಅಲ್ಲ. ನೀವು ಎಷ್ಟು ಬೇಕಾದರೂ ದ್ವೇಷವನ್ನು ಹರಡಬಹುದು, ಆದರೆ ಪ್ರೀತಿಯನ್ನು ಹರಡೋದು ದೊಡ್ಡ ವಿಷಯ ಅಂತ ದೀಪಕ್ ಕಾಶ್ಯಪ ಹೇಳಿದ್ದಾರೆ. ದಯವಿಟ್ಟು ನಮ್ಮ ದೇಶ ಮತ್ತು ಅದರ ಜನರನ್ನ ಪ್ರೀತಿಯಿಂದ ನೋಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ತನ್ನ ಹೆಸರನ್ನ ಮೊಹಮ್ಮದ್ ದೀಪಕ್ ಅಂತ ಹೇಳಿದ್ರ ಬಗ್ಗೆಯೂ ಕೂಡ ಅವ್ರು ಕಾರಣ ಕೊಟ್ಟಿದ್ದಾರೆ. ಅಲ್ಲಿ ವ್ಯಕ್ತಿಯ ಗುರುತನ್ನ ಧರ್ಮದ ಗಡಿ ಆಧಾರದ ಮೇಲೆ ನೋಡಬಾರ್ದು ಅಂತ ಹೇಳೋದು ತನ್ನ ಉದ್ದೇಶ ಆಗಿತ್ತು ಅಂತ ಅವ್ರು ಹೇಳಿದ್ದಾರೆ. नमस्कार, जय सिया राम, अस्सलाम वालेकुम, सत श्री अकाल, केम छो। ना मैं हिंदू हूँ, ना मैं मुसलमान हूँ, ना मैं सिख हूँ, ना मैं ईसाई हूँ। सबसे पहले मैं एक इंसान हूँ, क्योंकि मरने के बाद मुझे जवाब भगवान को देना है, इंसानियत को देना है, ना कि किसी धर्म को देना है। कुछ टाइम से आप एक चीज़ नोटिस कर रहे होंगे कि सोशल मीडिया पर एक वीडियो बहुत तेज़ी से वायरल हो रही है हिंदू मुसलमान को लेकर। किसी एक इंसान को टारगेट करना मेरे हिसाब से ये गलत है, ऐसा नहीं होना चाहिए, चाहे वो हिंदू हो चाहे वो मुसलमान हो। आप लोगों से, आप भाइयों से, बहनों से, दोस्तों से मैं बस इतना कहना चाहता हूँ कि हमारे देश को प्यार की ज़रूरत है, मोहब्बत की ज़रूरत है, ना कि कोई नफ़रत की। नफ़रत तो आप कितनी भी फैला सकते हो, उसमें कोई दिक्कत नहीं है, मगर प्यार बांटना बहुत बड़ी बात है। तो प्लीज़ प्यार से देखिए हमारे देश को, हमारे देश के लोगों को। ಅವತ್ತು ಮುಸ್ಲಿಂ ವ್ಯಾಪಾರಿಯ ಪರವಾಗಿ ಅವರು ಮಾತಾಡಿದಂಥ ಆ ಘಟನೆ ನಡೆದ ಮೇಲೇನೆ ವಾತಾವರಣ ಉದ್ವಿಗ್ನಗೊಳ್ತು. ದೀಪಕ್ ಅವರ ವಿಡಿಯೋವನ್ನು ವ್ಯಾಪಕವಾಗಿ ಶೇರ್ ಮಾಡಲಾಯಿತು. ಸ್ವತಃ ದೀಪಕ್ ಕೂಡ ಸಂದರ್ಶನಗಳನ್ನು ನೀಡ್ತಾ ಇದ್ರು. ಅವರೊಂದಿಗೆ ವಿಜಯ್ ರಾವತ್ ಅನ್ನುವಂಥ ಸ್ನೇಹಿತ ಕೂಡ ಇದ್ರು. ಆ ದಿನ ಈ ಇಬ್ಬರು ವ್ಯಕ್ತಿಗಳು ಒಟ್ಟಾಗಿನೇ ಆ ಮುಸ್ಲಿಂ ವ್ಯಾಪಾರಿಯನ್ನು ಬೆಂಬಲಿಸಿದ್ರು. ಇದಕ್ಕಿದ ಹಾಗೆ ಒಂದು 5 ದಿನಗಳ ಬಳಿಕ ಬೇರೆ ಬೇರೆ ಕಡೆಯಿಂದ ಬಜರಂಗ ದಳದ 100-200 ಜನ ಬಂದು ಗದ್ದಲ ಎಬ್ಬಿಸಿದ್ರು. ನರೇಶ್ ಅನ್ನುವಾತ ಆ ಗುಂಪಿನ ನೇತೃತ್ವವನ್ನು ವಹಿಸಿದ್ದ. ನರೇಶ್ ಬಜರಂಗ ದಳ ನಾಯಕನಾಗಿದ್ದು ಉತ್ತರಾಖಂಡದ ಗೋ ಸಂರಕ್ಷಣಾ ಮುಖ್ಯಸ್ಥ ಕೂಡ ಆಗಿರೋದಾಗಿ ಹೇಳಲಾಗಿದೆ. ಹಾಗೆ ವರದಿಗಳ ಪ್ರಕಾರ ದೀಪಕ್ ವಿರುದ್ಧ ಪೊಲೀಸ್ ದೂರು ದಾಖಲಿಸೋದಾಗಿ ಬಜರಂಗ ದಳ ಹೇಳಿಕೆಯಲ್ಲಿ ತಿಳಿಸಿದೆ. ಆದರೆ ಯಾವುದೇ ಕ್ರಮವನ್ನು ಕೈಗೊಳ್ಳದೇ ಇದ್ದಾಗ ಡೆಹ್ರಾಡೂನ್, ರಿಷಿಕೇಶ್ ಮತ್ತೆ ಹರಿದ್ವಾರದ ಬಜರಂಗ ದಳ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ರು. ತಮ್ಮ ಕಾರ್ಯಕರ್ತನ ಮೇಲೆ ದೀಪಕ್ ಹಲ್ಲೆ ನಡೆಸಿದ್ದಾರೆ ಅಂತ ಕೂಡ ಬಜರಂಗ ದಳ ಆರೋಪ ಮಾಡಿದೆ. ವರದಿಯ ಪ್ರಕಾರ ಸುಮಾರು 150 ಬಜರಂಗ ದಳದ ಕಾರ್ಯಕರ್ತರು ಕೊಡ್ದ್ವಾರಕ್ಕೆ ಬಂದು ನೇರವಾಗಿ ತಮ್ಮ ಜಿಮ್ಗೆ ಹೋಗಿ ಘೋಷಣೆಯನ್ನ ಕೂಗ್ತಾ ಗದ್ದಲವನ್ನು ಸೃಷ್ಟಿಸಿದ್ರು ಅಂತ ದೀಪಕ್ ಹೇಳಿದ್ದಾರೆ. ತಮ್ಮ ಮೇಲೆ ದೌರ್ಜನ್ಯವನ್ನು ನಡೆಸಲಾಗಿದೆ ಮತ್ತೆ ಕುಟುಂಬವನ್ನು ಕೂಡ ನಿಂದಿಸಲಾಗಿದೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಸರ್ಕಾರ ಏಕಪಕ್ಷೀಯವಾಗಿದೆ ಅಂತ ದೀಪಕ್ ಆರೋಪ ಮಾಡಿದ್ದಾರೆ. ಪೊಲೀಸರು ತಮ್ಮನ್ನು ಬಂಧಿಸಿದ್ರು, ಆದರೆ ಆ ಬಜರಂಗ ದಳದ ಸದಸ್ಯರು 4ರಿಂದ 5 ಗಂಟೆಗಳ ಕಾಲ ಗದ್ದಲವನ್ನು ಸೃಷ್ಟಿ ಮಾಡೋದನ್ನು ಮುಂದುವರೆಸಿದ್ರು ಅಂತ ಅವ್ರು ಹೇಳಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಪ್ರಚೋದನಕಾರಿ ಪೋಸ್ಟ್ಗಳನ್ನು ನೋಡಿದಂಥ ತಾನು ಪೊಲೀಸರಿಗೆ ಮಾಹಿತಿ ನೀಡಿದ್ರೂ ಕೂಡ ಪೊಲೀಸರು ತಮ್ಮ ಪರವಾಗಿ ನಿಲ್ಲಿಲ್ಲ ಅಂತ ದೀಪಕ್ ಹೇಳಿದ್ದಾರೆ. ಅನ್ಯಾಯದ ವಿರುದ್ಧ ಹೋರಾಡೋದನ್ನು ಮುಂದುವರಿಸ್ತೀರಿ, ಅದು ತನ್ನ ಜೀವಕ್ಕೆ ಕುತ್ತು ತಂದರೂ ಕೂಡ ಪರವಾಗಿಲ್ಲ ಅಂತ ದೀಪಕ್ ಹೇಳ್ತಾರೆ. ತನ್ನ ಜೀವ ಅಪಾಯದಲ್ಲಿದೆ ಅಂತ ಅವ್ರು ಹೇಳಿದ್ದಾರೆ. ಮುಸ್ಲಿಂ ವ್ಯಾಪಾರಿಯ ಪರ ನಿಂತಹ ದೀಪಕ್ ಅವರನ್ನ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಬೆಂಬಲಿಸಿದ್ದಾರೆ. ಅವರನ್ನ ಹೀರೋ ಅಂತ ರಾಹುಲ್ ಗಾಂಧಿ ಕರೆದಿದ್ದಾರೆ. ದೀಪಕ್ ತರದವರು ಹೆಚ್ಚೆಚ್ಚು ಬೇಕು ಅಂತ ಹೇಳಿದ್ದಾರೆ. ಉತ್ತರಾಖಂಡದ ದೀಪಕ್ ಭಾರತದಲ್ಲಿ ಈಗ ಒಬ್ಬ ಹೀರೋ. ದೀಪಕ್ ಸಂವಿಧಾನ ಮತ್ತೆ ಮಾನವೀಯತೆಗಾಗಿ ಹೋರಾಡ್ತಾ ಇದ್ದಾರೆ ಅಂತ ರಾಹುಲ್ ಗಾಂಧಿ ಅವರು ಎಕ್ಸ್ನಲ್ಲಿ ಬರೆದಿದ್ದಾರೆ. ದೀಪಕ್ ಪ್ರೀತಿಯ ಸಂಕೇತ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಉತ್ತರಾಖಂಡದ ಬಿಜೆಪಿ ಸರ್ಕಾರ ಸಾಮಾನ್ಯ ನಾಗರಿಕರಲ್ಲಿ ಭಯ ಹರಡುವ ಮತ್ತೆ ಕಿರುಕುಳವನ್ನು ನೀಡ್ತಾ ಇರುವಂತಹ ಸಮಾಜ ವಿರೋಧಿ ಶಕ್ತಿಗಳ ಜೊತೆಗೂಡಿದೆ ಅಂತ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ದಾರೆ. ಯಾವುದೇ ದೇಶ ದ್ವೇಷ, ಭಯ ಮತ್ತೆ ಅರಾಜಕತೆಯಲ್ಲಿ ಮುಂದುವರಿಯೋದಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಬರೆದಿದ್ದಾರೆ. ಭಯಕ್ಕೆ ಬಗ್ಗದ ಮತ್ತೆ ಸಂವಿಧಾನದೊಂದಿಗೆ ದೃಢವಾಗಿ ನಿಲ್ಲುವಂತಹ ದೀಪಕ್ ಥರದ ಜನರ ಅಗತ್ಯವನ್ನ ರಾಹುಲ್ ಗಾಂಧಿ ಅವರು ಒತ್ತಿ ಹೇಳಿದ್ದಾರೆ. ಇಲ್ಲಿ ಉತ್ತರಾಖಂಡ ಕಾಂಗ್ರೆಸ್ ನಾಯಕ ಸೂರ್ಯಕಾಂತ್ ದಸ್ಮಾನ್ ಅವರು ಈಶಾನ್ಯ ಏಷ್ಯಾದ ವಿದ್ಯಾರ್ಥಿಯ ಕೊಲೆ, ವಿಕಾಸ್ ನಗರದಲ್ಲಿ ಕಾಶ್ಮೀರ ಯುವಕನ ಮೇಲೆ ನಡೆದಂಥ ಮಾರಣಾಂತಿಕ ಹಲ್ಲೆ ಮತ್ತೆ ಈಗ ಪೌರಿ ಜಿಲ್ಲೆಯ ಕೊಡ್ದ್ವಾರದಲ್ಲಿ ಮುಸ್ಲಿಂ ವ್ಯಾಪಾರಿಯ ಅಂಗಡಿ ಹೆಸರನ್ನು ಬದಲಿಸೋದಕ್ಕೆ ಒತ್ತಾಯ ಮಾಡಿದಂಥ ಘಟನೆ, ಇವೆಲ್ಲವೂ ಕೂಡ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತರಾಖಂಡದ ಪ್ರತಿಷ್ಠೆಗೆ ಹಾನಿ ಮಾಡ್ತಾ ಇವೆ ಅಂತ ಹೇಳಿದ್ದಾರೆ. ಇನ್ನು ಉತ್ತರಾಖಂಡದಲ್ಲಿ ಕೋಮು ಉದ್ವಿಗ್ನತೆ ಹೆಚ್ಚು ಮಾಡಿದಂಥ ಮೊದಲ ಘಟನೆಯೇನೂ ಅಲ್ಲ ಇದು. ಇತ್ತೀಚೆಗೆ ಕಾಶಿಪುರದಲ್ಲಿ ಕಾಶ್ಮೀರಿ ಶಾಲ್ ಮಾರಾಟಗಾರನನ್ನು ಕೂಡ ಥಳಿಸಲಾಯಿತು. ಹಿಂದೂ ರಕ್ಷಾ ದಳದ ಸದಸ್ಯರು ಮಸೂರಿಯಲ್ಲಿರುವಂತಹ ಬಾಬಾ ಬುಲ್ಲೆ ಶಾ ಅವರ ದರ್ಗಾವನ್ನ ಧ್ವಂಸ ಮಾಡಿರುವಂತಹ ಸುದ್ದಿಯೂ ಕೂಡ ಇತ್ತು.
ಹಾಗೆ ಮುಸ್ಲಿಂ ಸಮುದಾಯದ ವಿರುದ್ಧ ಹಿಂಸಾಚಾರದ ವರದಿಗಳು ಉತ್ತರಾಖಂಡದಲ್ಲಿ ಆಗಾಗ ವರದಿ ಆಗ್ತಾನೆ ಇರುತ್ತವೆ. ಈಗ ದೀಪಕ್ ಕಶ್ಯಪ ಮಧ್ಯಪ್ರವೇಶ ಮಾಡದೇ ಇದ್ದಿದ್ರೆ ಕೊಡ್ವಾರದಲ್ಲಿಯೂ ಕೂಡ ಅಂಥದ್ದೇ ಏನಾದರೂ ನಡಿಬಹುದಾಗಿತ್ತು. ಆದರೆ ಅವರು ಮುಸ್ಲಿಂ ವ್ಯಾಪಾರಿಯ ಪರ ನಿಂತು ಬಜರಂಗ ದಳವನ್ನು ಎದುರಿಸಿದ್ರು. ಆದರೆ ಈಗ ಅವ್ರ ಜೀವಕ್ಕೇನೆ ಭಯ ಎದುರಾಗಿದೆ ಮತ್ತು ಈ ಸರ್ಕಾರ ಸುಮ್ಮನೆ ಇದ್ದಾಗಿದೆ. ಇದು ನಿಜಕ್ಕೂ ಆಘಾತಕಾರಿ ವಾಸ್ತವ. ವೀಕ್ಷಕರ ಕುರಿತು ನೀವೇನು ಹೇಳ್ತೀರಿ, ನಿಮ್ಗೇನು ಅನ್ಸುತ್ತೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.